ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 2026ರ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಲುವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಕೊಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಭೌತಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ಅದರಲ್ಲಿ ಕೊಟ್ಟಂತಹ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ವಿಶ್ಲೇಷಣೆ ಮಾಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಬಹುಆಯ್ಕೆಯ ಪ್ರಶ್ನೆಗಳಲ್ಲಿ ವಿಭವಾಂತರದ ಎಸ್ಐ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ವಿಭವಾಂತರದ ಒಂದು ಎಸ್ಐ ಏಕಮಾನ ಅದು ವೋಲ್ಟ್ ಆಗಿದೆ. ನಂತರ ಇಲ್ಲಿ ಆಂಪಿಯರ್ ಅನ್ನು ಕೊಟ್ಟಿದ್ದಾರೆ. ಇದು ವಿದ್ಯುತ್ ಪ್ರವಾಹದ ಒಂದು ಏಕಮಾನವಾಗಿದೆ. ಕೂಲಂ ಅನ್ನುವಂಥದ್ದು ವಿದ್ಯುತ್ ಆವೇಶದ ಎಸ್ಐ ಏಕಮಾನವಾಗಿದೆ. ನಂತರ ಓಮ್ ಮೀಟರ್ ಅನ್ನುವಂಥದ್ದು ರೋಧಶೀಲತೆಯ ಎಸ್ಐ ಏಕಮಾನ ಆಗಿರ್ತದೆ. ಪ್ರಶ್ನೆ 2, ಮಸೂರದ ಸಂಗಮ ದೂರದ ವಿಲೋಮವು ಅಂತ ಕೇಳಿದ್ದಾರೆ. ಮಸೂರದ ಸಂಗಮ ದೂರದ ವಿಲೋಮವು ಏನಾಗಿರ್ತದೆ ಅಂದ್ರೆ ತಾವಿಲ್ಲಿ ಸೂತ್ರದಲ್ಲಿ ನೋಡಬಹುದು. ಸಂಗಮ ದೂರ ಏನಿದೆಯಲ್ಲ ಅಂದ್ರೆ ಎಫ್, ಇದರ ವಿಲೋಮ ಅದು ಮಸೂರದ ಸಾಮರ್ಥ್ಯ ಆಗಿರುವಂತದ್ದು. ಆದ್ದರಿಂದ ಆಪ್ಷನ್ ಎದಲ್ಲಿ ತಾವು ನೋಡ್ತಾ ಇದ್ದೀರಿ ಮಸೂರದ ಸಾಮರ್ಥ್ಯವಾಗಿದೆ ಅಂತ. ಸೊ ಈ ಒಂದು ಉತ್ತರ ಇಲ್ಲಿ ಸರಿಯಾಗಿದೆ. ನಂತರ ಇಲ್ಲಿ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2ರಷ್ಟಿರುತ್ತದೆ. ಇದನ್ನ ತಾವು ತಿಳಿದಿಟ್ಕೊಳ್ಬೇಕು. ಯಾಕಂದ್ರೆ ಈ ಕುರಿತು ಕೂಡ ಇಲ್ಲಿ ಒಂದು ಬಹುಆಯ್ಕೆ ಪ್ರಶ್ನೆಯನ್ನ ಕೇಳಬಹುದು. ಆದ್ದರಿಂದ ತಾವು ಮಸೂರದ ಸಾಮರ್ಥ್ಯ ಮತ್ತು ಸಂಗಮ ದೂರಕ್ಕಿರುವಂತಹ ಸಂಬಂಧವನ್ನ ತಿಳಿದಿಟ್ಕೊಳ್ಬೇಕು. ಜೊತೆಗೆ ಸಂಗಮ ದೂರ ಮತ್ತು ದರ್ಪಣಗಳ ವಕ್ರತಾ ತ್ರಿಜ್ಯಕ್ಕಿರುವಂತಹ ಸಂಬಂಧ ತಮಗಿಲ್ಲಿ ಗೊತ್ತಿರಬೇಕು. ನಂತರ ಇಲ್ಲಿ 3ನೇ ಪ್ರಶ್ನೆಯಲ್ಲಿ ಒಂದು ವಾಕ್ಯದ ಅಥವಾ ಒಂದು ಅಂಕದ ಪ್ರಶ್ನೆಯನ್ನ ಕೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಇಲ್ಲಿ 2 ಚಿಹ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರುವಂತದ್ದು. ಶುಷ್ಕ ಕೋಶ, ಇದರ ಚಿಹ್ನೆ ತಮಗೆ ಗೊತ್ತಿದೆ. ಏನಾಗತ್ತೆ, ಇಲ್ಲಿ ಒಂದು ಉದ್ದವಾದಂತಹ ಗೆರೆ ಇದೆ, ಇನ್ನೊಂದು ಗಿಡ್ಡವಾದಂತಹ ಗೆರೆ ಇದೆ. ಇದು ಶುಷ್ಕ ಕೋಶವನ್ನ ಪ್ರತಿನಿಧಿಸುತ್ತದೆ. ಉದ್ದವಾಗಿರುವಂತಹ ಈ ಒಂದು ಲೈನ್ ಇದೆಯಲ್ಲ ಅದು ಧನಾಗ್ರ, ನಂತರ ಚಿಕ್ಕದಿರುವುದು ಋಣಾಗ್ರವನ್ನ ನಿರ್ದೇಶಿಸುವಂತದ್ದು. ನೆಕ್ಸ್ಟ್ ರಿಯೋಸ್ಟಾಟ್ ನ ಒಂದು ಸಿಂಬಾಲ್ ಅಥವಾ ಚಿಹ್ನೆಯನ್ನ ಕೇಳಿದ್ದಾರೆ. ರಿಯೋಸ್ಟಾಟ್ ನಲ್ಲಿ ತಾವು ಈ ರೀತಿ ಜಿಗ್ಜಾಗ್ ಒಂದು ರೇಖೆಯನ್ನ ಬಿಡಿಸಿ ಅದಕ್ಕೆ ಅಡ್ಡವಾಗಿ ಒಂದು ಬಾಣದ ಗುರುತನ್ನ ತೋರಿಸಬೇಕು, ಅಥವಾ ಈ ರೀತಿಯಾದಂತಹ ಒಂದು ಬಾಣದ ಗುರುತನ್ನ ತಾವಿಲ್ಲಿ ತೋರಿಸಬಹುದು. ಇದಕ್ಕೆ ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟ್ ಅಂತ ಕರಿತೇವೆ. ಇನ್ನು ಇನ್ನೊಂದು ಇಲ್ಲಿ ಶುಷ್ಕ ಕೋಶದ ಒಂದು ಚಿಹ್ನೆ ತಾವು ಸ್ಟಡಿ ಮಾಡಿರಬಹುದು. ಇದು ಏನಾಗಿದೆ ಅಂದ್ರೆ ಆ ಒಂದು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆಯಾಗಿದೆ. ಯಾಕಂದ್ರೆ ತಾವಿಲ್ಲಿ ನೋಡಬಹುದು 1, 2, 3 ಶುಷ್ಕ ಕೋಶಗಳು ಅಥವಾ ವಿದ್ಯುತ್ ಕೋಶಗಳು ಇಲ್ಲಿ ಜಾಯಿಂಟ್ ಮಾಡಿದ್ದಾರೆ, ಸಂಪರ್ಕ ಮಾಡಿರ್ತಾರೆ. ಆದ್ದರಿಂದ ಇದು ವಿದ್ಯುತ್ ಕೋಶಗಳ ಸಂಯೋಜನೆ ಆಗಿದೆ. ಸೊ ಇಲ್ಲಿ ಶುಷ್ಕ ಕೋಶ ಕೇಳಿದ್ದಾರೆ. ತಾವು ಈ ಒಂದು ಸಂಕೇತ ಅಥವಾ ಸಿಂಬಾಲ್ ಅನ್ನು ತಾವಿಲ್ಲಿ ಬಿಡಿಸಬೇಕಾಗಿರುವಂತದ್ದು. 4ನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲನಾಯ್ಡ್ ಬಿ ತುದಿಯು ದಂಡಾಕಾರದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಮೊದಲಿಗೆ ಇಲ್ಲಿ ಚಿತ್ರವನ್ನ ತಾವು ನೋಡಬಹುದು. ಇಲ್ಲಿ ಒಂದು ಸೊಲನಾಯ್ಡ್ ನ ಚಿತ್ರವನ್ನ ಕೊಟ್ಟಿದ್ದಾರೆ. ಸೊಲನಾಯ್ಡ್ ಅಂದ್ರೆ ಅವಾಹಕ ತಾಮ್ರದ ತಂತಿಯ ಅನೇಕ ಸುರುಳಿಗಳು. ಒಂದ್ ಕಡೆ ಎ ಅಂತ ಹೇಳಿದ್ದಾರೆ, ಇನ್ನೊಂದ್ ಕಡೆ ಬಿ ಅಂತ ಸೂಚಿಸಿದ್ದಾರೆ. ಅದೇ ರೀತಿ ಇಲ್ಲೊಂದು ದಂಡಕಾಂತ ಇದೆ. ಇದು ನಾರ್ತ್ ಅಂದ್ರೆ ಉತ್ತರ ಧ್ರುವ, ಇನ್ನೊಂದು ಸೌತ್ ದಕ್ಷಿಣ ಧ್ರುವ ಆಗಿದೆ. ಇನ್ನು ಈ ಒಂದು ಸೊಲನಾಯ್ಡ್ ನಲ್ಲಿ ಯಾವುದು ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನ ನಾವಿಲ್ಲಿ ಮೊದಲು ಕಂಡುಹಿಡಿಬೇಕಾಗತ್ತೆ. ಸೊ ತಾವು ಬಲಗೈ ಹೆಬ್ಬೆರಳ ನಿಯಮದ ಪ್ರಕಾರ ಈ ಒಂದು ತುದಿಯನ್ನ ಕಂಡುಹಿಡಿಬಹುದು, ಅಥವಾ ಇಲ್ಲಿ ಶುಷ್ಕ ಕೋಶದ ಜೋಡಣೆಯ ಮೂಲಕ ತಾವು ಆ ತುದಿಯನ್ನ ಕಂಡುಹಿಡಿಬಹುದು. ತಾವಿಲ್ಲಿ ನೋಡಬಹುದು ಇದು ಧನಾಗ್ರ ತುದಿಯಾಗಿದೆ, ಇನ್ನೊಂದು ಇದು ಋಣಾಗ್ರ ತುದಿಯಾಗಿದೆ. ಸೊ ಸ್ವಿಚ್ ಆನ್ ಮಾಡಿದಾಗ ಅಥವಾ ಮುಚ್ಚಿದಾಗ ಋಣಾಗ್ರ ತುದಿಗೆ ಸಂಪರ್ಕವಿರುವಂತಹ ಒಂದು ಭಾಗ ಏನಾಗಿರ್ತದೆ ಅಂದ್ರೆ ಅದು ನಾರ್ತ್ ತುದಿ ಆಗಿರ್ತದೆ. ಅಂದ್ರೆ ಉತ್ತರ ಧ್ರುವವಾಗಿ ಬದಲಾವಣೆ ಆಗುವಂತದ್ದು. ನಂತರ ಇನ್ನೊಂದು ಬದಿಗೆ ಏನಾಗತ್ತಂದ್ರೆ ಅಲ್ಲಿ ದಕ್ಷಿಣ ತುದಿ ಆಗುವಂತದ್ದು. ಸೊ ಎ ದಕ್ಷಿಣ ತುದಿ ಆಗಿದೆ, ಮತ್ತೆ ಇಲ್ಲಿ ಬಿ ಅನ್ನುವಂಥದ್ದು ಉತ್ತರ ತುದಿ ಆಗಿರುವಂತದ್ದು. ಈಗ ತಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ವಿಜಾತಿಯ ಧ್ರುವಗಳು ಅಲ್ಲಿ ಆಕರ್ಷಣೆ ಆಗ್ತಿರ್ತದೆ, ಸಜಾತಿಯ ಧ್ರುವಗಳು ಏನಾಗ್ತಿರ್ತದೆ ವಿಕರ್ಷಣೆ ಆಗ್ತಾ ಇರ್ತದೆ. ಇಲ್ಲಿ ಸಜಾತಿಯ ಧ್ರುವಗಳು ಹತ್ರ ಇರುವುದನ್ನು ತಾವು ನೋಡಬಹುದು. ಆದ್ದರಿಂದ ಇಲ್ಲಿ ವಿಕರ್ಷಣೆ ಉಂಟಾಗುವಂತದ್ದು. ಇನ್ನು ಉತ್ತರದಲ್ಲಿ ಏನ್ ಬರೀಬೇಕು?
ಸೊ ಆ ತುದಿಗಳು ಆಕರ್ಷಿಸುತ್ತದೆಯೋ ವಿಕರ್ಷಿಸುತ್ತದೆಯೋ ಅಂತ ಕೇಳಿದ್ದಾರೆ. ಮೊದಲಿಗೆ ಅಲ್ಲಿ ಆಕರ್ಷಿಸುವುದಿಲ್ಲ ಅಂತ ಬರೀಬೇಕು. ಕಾರಣ ಏನಂದ್ರೆ ಬಲಗೈ ಹೆಬ್ಬೆರಳ ನಿಯಮದ ಪ್ರಕಾರ ಸೊಲನಾಯ್ಡ್ನ ಬಿ ತುದಿಯು ಉತ್ತರ ಧ್ರುವದಂತೆ ವರ್ತಿಸುತ್ತದೆ. ಕಾಂತದ ತುದಿಯು ಕೂಡ ಉತ್ತರ ತುದಿ ಆಗಿರುವುದರಿಂದ ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತದೆ ಅನ್ನುವಂತ ಆನ್ಸರ್ ಅನ್ನ ತಾವಲ್ಲಿ ಬರೀಬೇಕಾಗತ್ತೆ. ನಂತರ 5ನೇ ಪ್ರಶ್ನೆ, ಗ್ರಹ ಬೆಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಬಹುದು. ಈ ರೀತಿಯಾದಂತ ಉತ್ತರವನ್ನ ಬರೀಬೇಕಾಗತ್ತೆ ತಾವಿಲ್ಲಿ. ಮೊದಲಿಗೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬರದಂತೆ ಎಚ್ಚರಿಕೆ ವಹಿಸಬೇಕು. ಎರಡನೇದು, ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಬಾರದು. ಮೂರನೇದು, ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಬೇಕು. ನಾಲ್ಕನೇದು, ನಿಗದಿತಕ್ಕಿಂತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣಗಳನ್ನು ಬಳಸಬಾರದು. ಈ 4 ಪಾಯಿಂಟ್ಗಳನ್ನ ಬರಿಬೇಕಾಗತ್ತೆ. ಯಾಕಂದ್ರೆ ಈ 5ನೇ ಪ್ರಶ್ನೆ ಏನಿದೆಯಲ್ಲ ಇದು 2 ಅಂಕದ ಪ್ರಶ್ನೆಯಾಗಿದೆ. ಸೊ ಇಲ್ಲಿ 4 ಮುನ್ನೆಚ್ಚರಿಕೆ ಕ್ರಮಗಳನ್ನ ತಾವು ಬರಿಬೇಕಾಗತ್ತೆ. 6ನೇ ಪ್ರಶ್ನೆ, ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆ ಆಗಿರುವುದರಿಂದ 4 ಅಂಶಗಳನ್ನ ತಾವಿಲ್ಲಿ ಬರೀಬೇಕು. 1ನೇದು ವಾಹಕದ ಉದ್ದ, 2ನೇದು ವಾಹಕದ ಅಡ್ಡ ಕೊಯ್ತ, 3ನೇದು ವಾಹಕದ ಪ್ರಾಕೃತಿಕ ಗುಣ, 4ನೇದು ವಾಹಕದ ತಾಪ ಅಂತ ಬರೀಬೇಕು. ನಂತರ 7ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, ಒಂದು ಚಿತ್ರವನ್ನ ಇಲ್ಲಿ ಕೊಟ್ಟು ಕೆಳಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಆ ಕೋನದ ಮೌಲ್ಯವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ದಿಕ್ಪಲ್ಲಟ ಕೋನವನ್ನ ಗುರುತಿಸಬೇಕು. ತಾವಿಲ್ಲಿ ನೋಡ್ತಾ ಇದ್ದೀರಿ, ಪತನ ಕಿರಣ ಇದೆ, ನಂತರ ಇದು ವಕ್ರೀಭವನ ಕಿರಣ ಇದೆ, ನೆಕ್ಸ್ಟ್ ಇದು ನಿರ್ಗಮ ಕಿರಣ ಇರುವಂತದ್ದು. ಈ ನಿರ್ಗಮ ಕಿರಣವನ್ನ ಈ ಭಾಗದಲ್ಲಿ ನಾವು ವೃದ್ಧಿಸಿದಾಗ, ಇಲ್ಲಿ ಪತನ ಕಿರಣವನ್ನು ಕೂಡ ವೃದ್ಧಿಸಿದಾಗ ಉಂಟಾದ ಕೋನ ಇದೆಯಲ್ಲ, ಈ ಕೋನಕ್ಕೆ ನಾವು ದಿಕ್ಪಲ್ಲಟ ಕೋನ ಅಂತ ಹೇಳ್ತೇವೆ. ಸೊ ದಿಕ್ಪಲ್ಲಟ ಕೋನವನ್ನ ನಾವು ಜಿ ಅಂತ ಇಲ್ಲಿ ಹೇಳಬಹುದು, ಅಥವಾ ಜಿ ಇದು ದಿಕ್ಪಲ್ಲಟ ಕೋನವಾಗಿದೆ. ಇನ್ನು ಅದರ ಮೌಲ್ಯವನ್ನು ಗುರುತಿಸಿ ಅಂತ ಹೇಳಿದರೆ ಮೌಲ್ಯ 38 ಡಿಗ್ರಿ ಆಗಿದೆ. ಪ್ರಶ್ನೆ 8, ಇದು 3 ಅಂಕದ ಪ್ರಶ್ನೆಯಾಗಿದೆ. ಇಲ್ಲಿ ಎ ಮತ್ತು ಬಿ ಅಂತ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಎದ್ರಲ್ಲಿ ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಮೊದಲು ಲಕ್ಷಣಗಳನ್ನ ನೋಡೋಣ. ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. 2ನೇ ಲಕ್ಷಣ, ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಈ 2 ಲಕ್ಷಣಗಳನ್ನ ಅಲ್ಲಿ ಬರಿಬೇಕಾಗತ್ತೆ. ಇನ್ನು ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಕೇಳಿದರೆ, ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು. ನಂತರ ಇಲ್ಲಿ ಬಿದಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ, ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತ ಕರಿತೇವೆ. ಇದು 3 ಅಂಕದ ಪ್ರಶ್ನೆಯಾಗಿದೆ ಮತ್ತು ಇಲ್ಲಿ 3 ಪ್ರಶ್ನೆಗಳನ್ನ ಕೇಳುವುದರಿಂದ ಪ್ರತಿಯೊಂದಕ್ಕೂ ಇಲ್ಲಿ 1 ಅಂಕವನ್ನ ಕೊಡುವಂತದ್ದು. ಇನ್ನು ತಾವಿಲ್ಲಿ ನಿಮ್ನ ಮಸೂರವನ್ನ ಸಮೀಪ ದೃಷ್ಟಿ ದೋಷಕ್ಕೆ ಒಂದು ಪರಿಹಾರವಾಗಿ ಬಳಸುತ್ತಾರೆ. ಇದನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ತಾವಿಲ್ಲಿ ನೋಡಬಹುದು, ಸಮೀಪ ದೃಷ್ಟಿ ದೋಷ ಅಂತ ಬಂದಾಗ ಇಲ್ಲಿ ಸಮ ಅಂತ ಬರ್ತಾ ಇದೆ. ಸೊ ಇದು ಏನಾಗಿದೆ ಅಂದ್ರೆ ನಿಮ್ನ ನ ಮಗೆ ಬಹಳ ಹೋಲಿಕೆಯಾಗಿದೆ. ಆ ರೀತಿ ತಾವಿಲ್ಲಿ ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರ ಬಳಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ನೆನ್ಪಿಟ್ಕೊಳ್ಳಿಕ್ಕೆ ಸಹಾಯಕವಾಗಿರುವಂತದ್ದು. 9ನೇ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನ ವಿವರಿಸಿ ಅಂತ ಹೇಳಿದ್ದಾರೆ. ಇದು ಕೂಡ 3 ಅಂಕದ ಪ್ರಶ್ನೆಯಾಗಿದೆ. ಚಟುವಟಿಕೆ ಈ ರೀತಿ ಬರಿಬೇಕಾಗತ್ತೆ. ಮೊದಲನೇ ಪಾಯಿಂಟ್, ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ನಂತರ ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ 2 ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ
ದಿಕ್ಸೂಚಿಯನ್ನು ಚಲಿಸಬೇಕು. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಈ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ನಾವು ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಅಳೆಯಬಹುದು. ಇದಿಷ್ಟು ಪಾಯಿಂಟ್ಗಳನ್ನ ಇಲ್ಲಿ ಬರಿಬೇಕಾಗತ್ತೆ, ಯಾಕಂದ್ರೆ ಇದು 3 ಅಂಕದ ಪ್ರಶ್ನೆಯಾಗಿದೆ. ನಂತರ ಇಲ್ಲಿ ಅಥವಾ ಅಂತ ಇನ್ನೊಂದು ಚಟುವಟಿಕೆ ಅಥವಾ ಪ್ರಶ್ನೆಯನ್ನ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಸ್ನೇಹಿತರೆ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಈ 2 ಚಟುವಟಿಕೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪರೀಕ್ಷೆಯಲ್ಲಿ 2ರಲ್ಲಿ 1 ಕೇಳುವ ಚಾನ್ಸಸ್ ತುಂಬಾ ಇದೆ. ಆದ್ರಿಂದ 2 ಚಟುವಟಿಕೆಗಳನ್ನ ತಾವು ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಚಟುವಟಿಕೆ ಯಾವ ರೀತಿ ಬರೀಬೇಕು ನೋಡ್ರಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರಿಸುವಂತೆ ಇರಿಸಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ. ಸೊ ಈ ಪ್ರಶ್ನೆಗೆ ಇಷ್ಟು ಒಂದು ಪಾಯಿಂಟ್ಗಳನ್ನ ಅಲ್ಲಿ ಚಟುವಟಿಕೆಯನ್ನ ವಿವರಿಸಬೇಕು, ಯಾಕಂದ್ರೆ ಇದು ಕೂಡ 3 ಅಂಕದ ಪ್ರಶ್ನೆಯಾಗಿರ್ತದೆ. ಸ್ನೇಹಿತರೆ, 10ನೇ ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನ ಕೇಳಿದ್ದಾರೆ. ರೇಖಾಚಿತ್ರ. ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತುವೊಂದು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನ ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂತೆ 6 ರೇಖಾಚಿತ್ರಗಳು ಬರ್ತದೆ. ಆದರೆ ಪ್ರಶ್ನೆಯಲ್ಲಿ ವಸ್ತುವಿನ ಒಂದು ಸ್ಥಾನ ಸಿ ಇಂದ ದೂರದಲ್ಲಿ ಅಂತ ಕೇಳಿದ್ದಾರೆ. ಅದರಿಂದ ಈ ಒಂದು ಚಿತ್ರವನ್ನು ತಾವಲ್ಲಿ ಬಿಡಿಸಬೇಕಾಗತ್ತೆ. ಯಾಕಂದ್ರೆ ತಾವಿಲ್ಲಿ ನೋಡ್ತಾ ಇದ್ದೀರಿ, AB ಅನ್ನುವಂತ ಒಂದು ವಸ್ತು ಸಿ ಇಂದ ದೂರದಲ್ಲಿ ಇರುವಂತದ್ದು. ಆಗ ಪ್ರತಿಬಿಂಬ ಏನಾಗ್ತಾ ಇದೆ, ಸಿ ಮತ್ತು ಎಫ್ ನ ನಡುವೆ ಉಂಟಾಗ್ತಾ ಇದೆ. ಆ ಪ್ರತಿಬಿಂಬದ ಸ್ವಭಾವ, ಗಾತ್ರ ಅದು ಕೂಡ ಇಲ್ಲಿ ಬರಿಬೇಕಾಗತ್ತೆ. ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕ ಗಾತ್ರ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿದೆ. ಇನ್ನು ಸ್ಥಾನ ಕೂಡ ಬರಿಬೇಕಾಗತ್ತೆ. ಅದು ಸಿ ಮತ್ತು ಎಫ್ ಗಳ ನಡುವೆ ಉಂಟಾಗುವಂತದ್ದು. ಸ್ನೇಹಿತರೆ, ಇದು 3 ಅಂಕದ ಪ್ರಶ್ನೆಯಾಗಿದೆ. ಕೇವಲ ತಾವು ದರ್ಪಣವನ್ನ ಬಿಡಿಸಿ ಈ ಒಂದು ಪ್ರಧಾನ ಸಂಗಮ ರೇಖೆಯನ್ನ ಬಿಡಿಸಿದರೆ ಅಲ್ಲಿ 1 ಅಂಕ ಸಿಗುವಂತದ್ದು. ನಂತರ ವಸ್ತುವಿನ ಸ್ಥಾನ, ಪ್ರತಿಬಿಂಬದ ಸ್ಥಾನ, ಈ ಎಲ್ಲ ಪತನ ಕಿರಣ, ಪ್ರತಿಫಲಿತ ಕಿರಣವನ್ನ ತೋರಿಸಿದಾಗ ಇನ್ನೊಂದು ಅಂಕ ಸಿಗುವಂತದ್ದು. ಇನ್ನು ಪ್ರತಿಬಿಂಬದ ಸ್ಥಾನ, ಗಾತ್ರ, ಸ್ವಭಾವವನ್ನ ಬರೆದಾಗ ಇನ್ನೊಂದು ಅಂಕ ತಾವು ಪಡ್ಕೊಳ್ತೀರಿ. ಇನ್ನು ಈ ಚಿತ್ರವನ್ನ ಸುಲಭದಲ್ಲಿ ಯಾವ ರೀತಿ ಬಿಡಿಸಬೇಕು ಅನ್ನೋದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ತಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತದೆ. ಅಲ್ಲಿಂದ ಆ ವಿಡಿಯೋ ನೋಡಿ ಈ ಚಿತ್ರ ಬಿಡಿಸುವ ಸರಳ ವಿಧಾನವನ್ನ ತಾವು ಕಲಿಬಹುದು. ಮುಂದಿನ ಒಂದು ಪ್ರಶ್ನೆ 11ನೇ ಪ್ರಶ್ನೆ. ಇದು 4 ಅಂಕದ ಪ್ರಶ್ನೆಯಾಗಿದೆ. ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು ಅಂತ ಕೇಳಿದ್ದಾರೆ. 2 ಉಪಕರಣ ಇದೆ, ಟಿವಿ ಮತ್ತು ಟೋಸ್ಟರ್. ಟಿವಿಯ ವಿದ್ಯುತ್ ಸಾಮರ್ಥ್ಯ 250 ವ್ಯಾಟ್ ಕೊಟ್ಟಿದ್ದಾರೆ. ಅದು 4 ಗಂಟೆಗಳಷ್ಟು ಬಳಕೆಯಾಗಿದೆ. ಇನ್ನೊಂದು ಟೋಸ್ಟರ್, ಅದರ ಒಂದು ವಿದ್ಯುತ್ ಸಾಮರ್ಥ್ಯ 1200 ವ್ಯಾಟ್ ಇದೆ. ಇದನ್ನ 1 ಗಂಟೆಯಷ್ಟು ಬಳಕೆ ಮಾಡಿದ್ದಾರೆ. ಇದನ್ನ ಸುಲಭ ಒಂದು ಲೆಕ್ಕದ ರೂಪದಲ್ಲಿ ತಾವಿದನ್ನ ಮಾಡಿ ಆನ್ಸರ್ ಅನ್ನ ಕಂಡುಹಿಡಿಯಬಹುದು. ಟಿವಿಯ ವಿದ್ಯುತ್ ಸಾಮರ್ಥ್ಯ 250 ವ್ಯಾಟ್ ಅನ್ನ ಅದು ಬಳಸಿದಂತ ಕಾಲ 4 ಗಂಟೆ. ಅದಕ್ಕೆ ಗುಣಾಕಾರ ಮಾಡಬೇಕು. ಅವಾಗ ತಮಗೆ ಎಷ್ಟು ಉತ್ತರ ಸಿಗತ್ತಲ್ಲ ಅದನ್ನ ತಾವು ಕಿಲೋವ್ಯಾಟ್ ಅವರ್ಗಳಲ್ಲಿ ಬದಲಾಯಿಸಬೇಕಾಗತ್ತೆ. ಸೊ ಇಲ್ಲಿ 250 into 4 ಮಾಡಿದಾಗ 1000 ವ್ಯಾಟ್ ಅವರ್ ಸಿಗ್ತಾ ಇದೆ. ನಂತರ ಟೋಸ್ಟರ್ ಅನ್ನ 1 ಗಂಟೆಗಳ ಕಾಲ ಬಳಕೆ ಮಾಡಿದ್ದಾರೆ. ಅದರ ಒಂದು ಸಾಮರ್ಥ್ಯ 1200 ವ್ಯಾಟ್. ಇದನ್ನು ಗುಣಾಕಾರ ಮಾಡಿದಾಗ ನಿಮ್ಗೆ ಇಲ್ಲಿ 1200 ವ್ಯಾಟ್ ಪರ್ ಅವರ್ ಆನ್ಸರ್ ಸಿಗ್ತಾ ಇದೆ. ಸೊ ಇದೆರಡು ಕಂಪೇರ್ ಮಾಡಿದಾಗ ತಾವು ನೋಡಬಹುದು ಟೋಸ್ಟರ್ ಹೆಚ್ಚು ಶಕ್ತಿಯನ್ನ ಬಳಸಿದೆ.
ಆದ್ದರಿಂದ ಇಲ್ಲಿ ತಾವು ಲಾಸ್ಟಿಗೆ ಟೋಸ್ಟರ್ ಹೆಚ್ಚು ಶಕ್ತಿಯನ್ನು ಬಳಸುವುದು ಅನ್ನುವಂತ ಒಂದು ವಾಕ್ಯವನ್ನ ಇಲ್ಲಿ ಬರೀಬೇಕಾಗತ್ತೆ. ನಂತರ ಇದನ್ನ ತಾವು ಕಿಲೋವ್ಯಾಟ್ ಅವರ್ಗಳಲ್ಲೂ ಕೂಡ ಬದಲಾಯಿಸಬಹುದು. ಹೇಗಂದ್ರೆ 1000 ವ್ಯಾಟ್ ಅವರ್ ಇದೆಯಲ್ಲ, ಇದನ್ನ ಭಾಗಿಸು 1000 ಮಾಡಬೇಕಾಗತ್ತೆ. ಸೊ 1000ಕ್ಕೆ 1000 ಭಾಗಿಸಿದಾಗ ಒಂದು ಉತ್ತರ ಇಲ್ಲಿ ಬರ್ತದೆ. ಸೊ 1 ಕಿಲೋವ್ಯಾಟ್ ಪರ್ ಆರ್ ಅನ್ನುವಂತ ಉತ್ತರ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದೇ ರೀತಿ 1200 ಇದೆ, ಇದನ್ನ 1000ದಿಂದ ಭಾಗಿಸಿದಾಗ 1.2 ಕಿಲೋವ್ಯಾಟ್ ಪರ್ ಆರ್ ಅನ್ನುವಂತ ಒಂದು ಉತ್ತರ ಇಲ್ಲಿ ಸಿಗ್ತಾ ಇದೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕೆಲವೊಮ್ಮೆ ಇಂಥ ಲೆಕ್ಕಗಳನ್ನ ಕೊಟ್ಟಾಗ ಅದನ್ನ ಕಿಲೋವ್ಯಾಟ್ ಪ್ರತಿ ಗಂಟೆ ಒಂದು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನದಲ್ಲಿ ಅದನ್ನ ಬದಲಾಯಿಸಲಿಕ್ಕೆ ಹೇಳ್ತಾರೆ. ಅವಾಗ ಈ ರೀತಿ ತಾವು 1000ದಿಂದ ಭಾಗಿಸಿ ಉತ್ತರವನ್ನ ಕಂಡುಕೊಳ್ಬೇಕಾಗತ್ತೆ. ಪ್ರಶ್ನೆಯಾಗಿದೆ, ಇದರಲ್ಲೇ ಬಿ ಅಂತ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. 2 ಓಂ ಮತ್ತು 4 ಓಂ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಂ ಇರುವ ಸ್ಥಳದಲ್ಲಿ 6 ಓಂನ ರೋಧಕವನ್ನು ಬಳಸಿದರೆ ಆಗ ಈ ಎರಡೂ ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧಕಗಳ ಅಥವಾ ರೋಧಗಳ ವ್ಯತ್ಯಾಸವನ್ನ ಕಂಡುಹಿಡಿಯಬೇಕಾಗತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಫಸ್ಟ್ ತಾವು ನೋಡಬಹುದು, ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಆದ್ದರಿಂದ ಸಮಾಂತರ ಜೋಡಣೆಯ ರೋಧಕದ ಸೂತ್ರವನ್ನ ಉಪಯೋಗಿಸಬೇಕು. ಮೊದಲು ಇವೆರಡರ ಒಂದು ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ನಂತರ ಏನ್ ಹೇಳಿದ್ದಾರೆ, 4 ಓಂನ ಬದಲಾಗಿ 6 ಓಂ ಬಳಕೆ ಮಾಡಿದರೆ ಅಲ್ಲಿ ಎಷ್ಟು ಒಟ್ಟು ರೋಧ ಬರ್ತದೆ ಅದನ್ನು ಕೂಡ ಅಲ್ಲಿ ಕಂಡುಹಿಡಿಬೇಕು. ನಂತರ ಎರಡೂ ಉತ್ತರವನ್ನ ನಾವು ಮೈನಸ್ ಮಾಡಿದಾಗ ಅಲ್ಲಿ ನಮಗೆ ವ್ಯತ್ಯಾಸ ಸಿಗುವಂತದ್ದು. ಅದನ್ನ ಯಾವ ರೀತಿ ಮಾಡಬೇಕು ನೋಡೋಣ. ಸೊ ಮೊದಲಿಗೆ ಸೂತ್ರವನ್ನ ಬರ್ಕೊಳ್ರಿ. 1/Rp = 1/R1 + 1/R2. ಇಲ್ಲಿ R1 ಎಷ್ಟಿದೆ ಅಂದ್ರೆ 2 ಓಂ ಇರುವಂತದ್ದು, R2 4 ಓಂ ಇದೆ. ಇದೆರಡನ್ನು ನಾವು ಕೂಡಿಸಿದಾಗ ಲಸ 4 ಇದೆ. ಸೊ 2 2 4, ಅದರಿಂದ 2 ಬರ್ತಾ ಇದೆ. 4 1 4 1 ಅಂತ ಬರೆಯುವಂತದ್ದು. 2 + 1 3 ಆಗತ್ತೆ. 3/4 ಅನ್ನುವಂತ ಒಟ್ಟು ರೋಧ ನಮಗೆ ಇಲ್ಲಿ ಸಿಗ್ತಾ ಇದೆ. ಆದರೆ ಅದು 1/Rp ಆಗಿದೆ. Rp ಅಂತ ತಗೊಂಡಾಗ ಈ 3/4 ಅನ್ನ ನಾವು ಉಲ್ಟಾ ಮಾಡಬೇಕು, ಅದರ ವ್ಯುತ್ಕ್ರಮವನ್ನ ತಗೊಳ್ಬೇಕಾಗತ್ತೆ. ಸೊ 3/4 ಇರುವಂತದ್ದು 4/3 ಅಂತ ನಾವು ಬರ್ಕೊಳ್ಬೇಕು. ಅದೇ ರೀತಿ ಈಗೇನ್ ಹೇಳಿದಾರ ಅವರು, ಈ ಒಂದು 4 ಓಂ ರೋಧ ಇರುವಂತದನ್ನ ಬದಲಾಯಿಸಿ 6 ಓಂ ರೋಧವನ್ನ ಬಳಕೆ ಮಾಡಿದ್ದಾರೆ. ಸೊ ಈಗ 1/2 ಅದೇ ರೀತಿ ಇಡೋಣ, ಪ್ಲಸ್ 1/6 ಮಾಡಬೇಕಾಗತ್ತೆ. ಇಲ್ಲಿ ಲಸ ಎಷ್ಟಾಗತ್ತಂದ್ರೆ 6 ಆಗ್ತಾ ಇದೆ. ಸೊ ಇಲ್ಲಿ 2 3 6, ಅದನ್ನ ತಾವು ನೋಡ್ತಾ ಇದ್ದೀರಿ, 3 ಅಂತ ಬರ್ದಿದ್ದೇನೆ. 6 1 6 1 ಅಂತ ಬರ್ದಿದ್ದೇನೆ. 3 + 1 ಎಷ್ಟಾಗ್ತದೆ, 4 ಆಗ್ತಾ ಇದೆ. 4/6 ಅಂತ ಉತ್ತರ ನಮ್ಗೆ ಇಲ್ಲಿ ಸಿಗ್ತಾ ಇದೆ. Rp ಅಂತ ತಗೊಂಡಾಗ ಇದನ್ನ ಉಲ್ಟಾ ಮಾಡುವಂತದ್ದು 6/4 ಆಗ್ತದೆ. ಸರಳೀಕರಣಗೊಳಿಸಿದಾಗ 3/2 ಓಂ ನಮಗೆ ಇಲ್ಲಿ ಉತ್ತರ ಸಿಗುವಂತದ್ದು. ಸೊ ಇಲ್ಲಿ ಎರಡೂ ಉತ್ತರವನ್ನ ನಾವೀಗ ಅದರ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ 3/2 ದಿಂದ -4/3 ಮಾಡಬೇಕಾಗ್ತದೆ. ಸೊ ಇಲ್ಲಿ ಲಸ ಎಷ್ಟು ಸಿಗ್ತಾ ಇದೆ ಅಂದ್ರೆ ಲಸ 6, ಯಾಕಂದ್ರೆ 3 ಮತ್ತೆ 2ರ ಲಸ 6 ಅಂತ ತಗೊಳ್ಬೇಕು. 2 3 6 ಆಗುವುದರಿಂದ 3 3 9 ಅಂತ ಇಲ್ಲಿ ಬರಿಬೇಕು. 3 2 6 ಆಗುವುದರಿಂದ 4 2 8 ಅಂತ ಇಲ್ಲಿ ಬರೆದಿದ್ದೇನೆ. ಸೊ 9 - 8 ಅಂದ್ರೆ ಅದು 1 ಆಗಿದೆ, /6. ಸೊ 1/6 ಅನ್ನುವಂಥದ್ದು ಆ ಎರಡೂ ರೋಧದ ನಡುವೆ ಬರುವಂತಹ ಒಂದು ವ್ಯತ್ಯಾಸ ಆಗಿರುತ್ತದೆ. ಸೊ ಇಷ್ಟು ಲೆಕ್ಕ ಮಾಡಿದಾಗ ತಾವಿಲ್ಲಿ ಮತ್ತೆ 2 ಅಂಕವನ್ನ ಪಡ್ಕೊಳ್ತೀರಿ. ಇಲ್ಲಿ ಅಥವಾ ಅಂತ ಇನ್ನೆರಡು ಲೆಕ್ಕವನ್ನ ಕೇಳಿದ್ದಾರೆ. ಇದರಲ್ಲಿ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗ್ತಾ ಇದೆ. ಈ ಉಪಕರಣಗಳನ್ನ 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಪರ್ ಅವರ್ಗೆ ₹4ರಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯ ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ತುಂಬಾನೇ ಸರಳವಾದ ಲೆಕ್ಕ ಇದೆ. ಯಾಕಂದ್ರೆ ಇಲ್ಲಿ ಉತ್ತರವನ್ನ ಕಂಡುಕೊಳ್ಬೇಕಂದ್ರೆ ನಾವು ಪ್ರತಿಯೊಂದು ಬೆಲೆಯನ್ನ ಇಲ್ಲಿ ಗುಣಾಕಾರ ಮಾಡಬೇಕಾಗ್ತದೆ. ಸೊ ಈಗಾಗಲೇ ಇಂಥ ಲೆಕ್ಕವನ್ನ ನಾವು ಮಾಡಿದ್ದೇವೆ. ಇನ್ನು ಈ ಲೆಕ್ಕ ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ನೋಡ್ರಿ. ಫಸ್ಟಿಗೆ ಬ್ರೆಡ್ ಟೋಸ್ಟರ್ ನ ಯೂನಿಟ್ ಎಷ್ಟಿದೆ, 350 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಏನ್ ಮಾಡಬೇಕು, 6ರಿಂದ ಗುಣಾಕಾರ ಮಾಡಬೇಕಾಗ್ತದೆ. ಆದರೆ ಇಲ್ಲಿ 350 ವ್ಯಾಟ್ ಕೊಟ್ಟಿರುವುದರಿಂದ ಅದನ್ನ ಕಿಲೋ ವ್ಯಾಟ್ಗೆ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಬೇಕು. ಕಿಲೋ ವ್ಯಾಟ್ ಮಾಡಬೇಕಂದ್ರೆ 350ಕ್ಕೆ 1000ದಿಂದ ಭಾಗಿಸಬೇಕು.
ಅವಾಗ ನಮ್ಗೆ ಸಿಗುವಂತ ಉತ್ತರ 0.35. ಇದನ್ನ 6 ಇಂದ ಗುಣಾಕಾರ ಮಾಡಬೇಕು, ಯಾಕಂದ್ರೆ 6 ಗಂಟೆಗಳ ಕಾಲ ಅದನ್ನ ಬಳಕೆ ಮಾಡಲಾಗಿದೆ. ಸೊ ನಮ್ಗೆ ಇಲ್ಲಿ 2.1 ಕಿಲೋ ವ್ಯಾಟ್ ಪ್ರತಿ ಗಂಟೆ ಅನ್ನುವಂತ ಉತ್ತರ ಸಿಕ್ಕಿದೆ. ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆ 250 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಕಿಲೋ ವ್ಯಾಟ್ಗಳಲ್ಲಿ ಅದನ್ನ ಕನ್ವರ್ಟ್ ಮಾಡಿದಾಗ 0.25 ಬರ್ತಾ ಇದೆ ಇಂಟು 4 ಅವರ್ಸ್. 4 ಗಂಟೆಗಳ ಕಾಲ ಅದನ್ನ ಬಳಕೆ ಮಾಡಿದ್ದಾರೆ. ಇವೆರಡನ್ನೂ ಗುಣಾಕಾರ ಮಾಡಿದಾಗ ನಮ್ಗೆ ಇಲ್ಲಿ 1 ಕಿಲೋ ವ್ಯಾಟ್ ಪರ್ ಅವರ್ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಇನ್ನು ಬ್ರೆಡ್ ಟೋಸ್ಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಒಟ್ಟಿಗೆ ಬಳಸಿದಂತ ಯೂನಿಟ್ ಗಳನ್ನ ಕಂಡುಹಿಡಿಬೇಕಂದ್ರೆ ಒಟ್ಟು ಯೂನಿಟ್ಗಳು ಇಲ್ಲಿ ಸಿಕ್ಕಂತ ಉತ್ತರ 2.1 ಪ್ಲಸ್ ಇದು 1 ಎರಡನ್ನು ಕೂಡಿಸಬೇಕು. 3.1 ಕಿಲೋ ವ್ಯಾಟ್ ಪ್ರತಿ ಗಂಟೆ ಅನ್ನುವಂತ ಉತ್ತರ ನಮ್ಗೆ ಇಲ್ಲಿ ಸಿಕ್ಕಿದೆ. ಇನ್ನು ಇದನ್ನ 30 ದಿನಗಳ ಕಾಲ ಬಳಕೆ ಮಾಡಲಾಗಿದೆ. ಆದ್ದರಿಂದ ಸಿಕ್ಕಂತ ಉತ್ತರವನ್ನ ಮತ್ತೆ 30ರಿಂದ ತಾವು ಗುಣಾಕಾರ ಮಾಡಿದಾಗ 30 ದಿನಗಳಲ್ಲಿ ಆ ಎರಡೂ ಸಾಧನಗಳಿಂದ ಬಳಕೆ ಮಾಡಿದಂತಹ ಯೂನಿಟ್ಗಳು ನಮಗೆ ಇಲ್ಲಿ ಸಿಗ್ತಾ ಇದೆ. ಅದು 93 ಕಿಲೋ ವ್ಯಾಟ್ ಪ್ರತಿ ಗಂಟೆ ಅನ್ನುವಂತ ಉತ್ತರ ನಮ್ಗೆ ಇಲ್ಲಿ ಸಿಕ್ಕಿದೆ. ಇನ್ನು ಅದಕ್ಕೆ ತಗಲುವಂತಹ ದರ ಅಥವಾ ವೆಚ್ಚವನ್ನ ಕಂಡುಹಿಡಿಬೇಕು. 1 ಕಿಲೋ ವ್ಯಾಟ್ ಅವರ್ಗೆ 4 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ 93 ಕಿಲೋ ವ್ಯಾಟ್ಗೆ ಗುಣಿಸು 4 ಮಾಡಿದಾಗ 372 ರೂಪಾಯಿಗಳು ಅಂತ ನಮ್ಗೆ ಇಲ್ಲಿ ಫೈನಲ್ ಆನ್ಸರ್ ಸಿಗ್ತಾ ಇದೆ. ಸೊ ಇದಿಷ್ಟು ಲೆಕ್ಕವನ್ನ ಮಾಡಿದಾಗ ತಾವು ಇಲ್ಲಿ 2 ಅಂಕವನ್ನ ಪಡ್ಕೊಳ್ತೀರಿ. ಬಿ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ ಅನ್ನು 220 ವೋಲ್ಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ 880 ವ್ಯಾಟ್ ಅಂದ್ರೆ ಪಿ ಅನ್ನ ಕೊಟ್ಟಿದ್ದಾರೆ. 220 ವೋಲ್ಟ್ ಅಂದ್ರೆ ವಿದ್ಯುತ್ ವಿಭವಾಂತರವನ್ನ ಕೊಟ್ಟಿದ್ದಾರೆ, ಅಂದ್ರೆ ವಿ ಅಂತ ಅದರ ಒಂದು ಬೆಲೆಯನ್ನ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಯಬೇಕಾಗಿರುವಂತದ್ದು ವಿದ್ಯುತ್ ಪ್ರವಾಹ ಅಂದ್ರೆ ಐ ಅನ್ನ ಕಂಡುಹಿಡಿಬೇಕು, ಜೊತೆಗೆ ವಿದ್ಯುತ್ ರೋಧ ಆರ್ ಅನ್ನ ಕಂಡುಹಿಡಿಬೇಕು. ಸೊ ಪ್ರಶ್ನೆಯಲ್ಲಿ ಕೊಟ್ಟಿರುವಂತದ್ದು ಸಾಮರ್ಥ್ಯ ಪಿ 880 ವ್ಯಾಟ್ ಮತ್ತೆ ಇಲ್ಲಿ ವಿ ವಿಭವಾಂತರ 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೂತ್ರ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ನಮಗೆ ಐ ಕಂಡುಹಿಡಿಬೇಕು, ಆದ್ದರಿಂದ ಐ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ವಿ ಅನ್ನುವಂತ ಸೂತ್ರವನ್ನ ಬರ್ಕೊಳ್ಬೇಕು. ಸೊ 280ಕ್ಕೆ 220 ಭಾಗಿಸುವಂತದ್ದು ತಮಗೆ 4 ಆಂಪಿಯರ್ ವಿದ್ಯುತ್ ಪ್ರವಾಹದ ಒಂದು ಉತ್ತರ ಇಲ್ಲಿ ಸಿಗ್ತಾ ಇದೆ. ನಂತರ ವಿದ್ಯುತ್ ರೋಧವನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ವಿದ್ಯುತ್ ರೋಧ ಕಂಡುಹಿಡಿಬೇಕಂದ್ರೆ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಸೂತ್ರವನ್ನ ಬಳಕೆ ಮಾಡಬೇಕು. ಸೊ ಆರ್ ಕಂಡುಹಿಡಿಬೇಕು ನಮಗೆ, ಅದರಿಂದ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಆಗ್ತಾ ಇದೆ. ವಿ ನ ಬೆಲೆ ಕೊಟ್ಟಿದ್ದಾರೆ 220, ಐ ನ ಬೆಲೆ ನಮಗೆ 4 ಆಂಪಿಯರ್ ಅಂತ ಇಲ್ಲಿ ಸಿಕ್ಕಿದೆ. ಸೊ ಇದನ್ನ ಭಾಗಿಸಿದಾಗ 55 ಓಂ ಅನ್ನುವಂತ ಉತ್ತರ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇದು 2 ಅಂಕದ ಪ್ರಶ್ನೆ ಆಗಿದೆ. ಇನ್ನು 12ನೇ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ. ಇಲ್ಲೂ ಕೂಡ ಎ ಮತ್ತು ಬಿ ಅಂತ ಕೇಳಿದ್ದಾರೆ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. ಸೊ ನಿಯಮಗಳು ತಾವೀಗಾಗಲೇ ಬಾಯ್ಪಾಟ್ ಮಾಡಿರ್ತೀರಿ. 1ನೇ ನಿಯಮ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 2ನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನ ಸ್ನೇಲ್ನ ವಕ್ರೀಭವನದ ನಿಯಮ ಅಂತ ಕೂಡ ಕರೀತೇವೆ. ನಿಯಮವನ್ನ ಬರೆದಾಗ ತಮಗೆ ಇಲ್ಲಿ ಪ್ರತಿಯೊಂದು ನಿಯಮಕ್ಕೆ 1ರಂತೆ 2 ಅಂಕ ಸಿಗುವಂತದ್ದು. ಆದ್ರೆ ಸ್ನೇಹಿತರೆ ನೆನಪಿರ್ಲಿ, ಇಲ್ಲಿ ಪ್ರಶ್ನೆಯಲ್ಲಿ ವಕ್ರೀಭವನದ ನಿಯಮವನ್ನ ಕೇಳಿದ್ದಾರೆ. ಅದರಿಂದ ಪ್ರಶ್ನೆಯನ್ನ ಸ್ವಲ್ಪ ತಾವು ಕೇರ್ಫುಲಿ ಓದ್ಬೇಕು. ಯಾಕಂದ್ರೆ ಇನ್ನೊಂದು ನಿಯಮ ಕೂಡ ಇದೆ ಇಲ್ಲಿ, ಬೆಳಕಿನ ಪ್ರತಿಫಲನದ ನಿಯಮ. ಆದ್ದರಿಂದ ಯಾವ ನಿಯಮವನ್ನ ಕೇಳಿದ್ದಾರೆ ಅದೇ ಉತ್ತರವನ್ನ ತಾವಿಲ್ಲಿ ಬರಿಬೇಕಾಗ್ತದೆ. ಇನ್ನು ಬಿ ದಲ್ಲಿ ತಾವು ನೋಡಬಹುದು, ಪೀನ ದರ್ಪಣ ಮತ್ತು ಪೀನ ಮಸೂರ ಇವುಗಳ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ. ಇಲ್ಲಿ ಎರಡೂ ಕೂಡ ಪೀನ ಇದೆ, ಆದ್ರೆ ಒಂದು ದರ್ಪಣ ಇನ್ನೊಂದು ಮಸೂರವನ್ನ ಕೇಳಿದ್ದಾರೆ. ಇದು ಕೂಡ 2 ಅಂಕದ ಪ್ರಶ್ನೆ. ಆದ್ದರಿಂದ ತಾವಿಲ್ಲಿ ಪೀನ ದರ್ಪಣಕ್ಕೆ ಸಂಬಂಧಪಟ್ಟಂಗೆ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ ಅಂತ ಬರಿಬೇಕು. ಅದೇ ಪೀನ ಮಸೂರಕ್ಕೆ ಬಂದಾಗ ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ ಅಂತ ಬರಿಬೇಕು. ನಂತರ ಪೀನ ದರ್ಪಣ ಏನ್ ಮಾಡ್ತದೆ, ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ. ಆದರೆ ಪೀನ ಮಸೂರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಅಂತ ಬರಿಬೇಕು. ನಂತರ
ಪೀನ ದರ್ಪಣದಲ್ಲಿ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಉಂಟು ಆಗುವಂಥದ್ದು. ಆದರೆ ಪೀನ ಮಸೂರದಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ. ಆದರೆ ವಸ್ತುವನ್ನ O ಮತ್ತು F ನ ನಡುವೆ ಇಟ್ಟಾಗ ಅಲ್ಲಿ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟಾಗುವಂಥದ್ದು. ಸೊ ಇಷ್ಟು ಅಲ್ಲಿ ವ್ಯತ್ಯಾಸವನ್ನು ತಾವು ಬರಿಬೇಕಾಗ್ತದೆ. ಸ್ನೇಹಿತರೆ, ಇದಿಷ್ಟು ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರಲ್ಲಿ ಕೊಟ್ಟಂತಹ ಭೌತಶಾಸ್ತ್ರದ ಪ್ರಶ್ನೆಗಳು ಮತ್ತು ಅದರ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ರಸಾಯನಶಾಸ್ತ್ರದ ಪ್ರಶ್ನೆಗಳು ಉತ್ತರಗಳನ್ನು ತಿಳ್ಕೊಳ್ಳೋಣ. ಅದು ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಇಂದ ವಿಡಿಯೋವನ್ನು ತಾವು ನೋಡಬಹುದು. ಇನ್ನು ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ, ಲೈಕ್ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು.